ಇಲ್ಲಿ ರಾಮ ಮಂದಿರದ ದೇಣಿಗೆ ಕಳ್ಳತನ ಆರೋಪಿಗಳ ಮನೆಗಳ ಮೇಲೆ ಎಸ್ಐಟಿ ದಾಳಿ ಮಾಡಿತ್ತು. ಈ ದಾಳಿಯಲ್ಲಿ ಆರೋಪಿಗಳ ಆಸ್ತಿಪಾಸ್ತಿ 100 ಪಟ್ಟು ಹೆಚ್ಚಾಗಿರುವುದಕ್ಕೆ ದಾಖಲೆಗಳು ಸಿಕ್ಕಿದ್ದಾವೆ. ಅಂದರೆ ಯಾವ ಸ್ವರೂಪದಲ್ಲಿ ಇವರ ಆಸ್ತಿಪಾಸ್ತಿ ಒಂದಿದ್ದು 2 ಆಗೋದು, 2 ಇದ್ದಿದ್ದು 10 ಆಗೋದು, 10 ಇದ್ದಿದ್ದು 100 ಆಗುವಂತಹ ಸ್ವರೂಪಕ್ಕೆ ತಲುಪಿದೆ. 8 ಆರೋಪಿಗಳ ನಿವ್ವಳ ಆಸ್ತಿಯ ಮೌಲ್ಯ 100 ಪಟ್ಟು ವೃದ್ಧಿಯಾಗಿರುವುದಕ್ಕೆ ಸಾಕ್ಷಿಗಳು ಸಿಕ್ಕಿವೆ. ಸೈಟು, ಮನೆ, ಫಾರ್ಮ್ ಹೌಸ್ ಖರೀದಿಸಿರುವುದನ್ನು ಕೂಡ ಈಗಾಗಲೇ ಎಸ್ಐಟಿಯವರು ಪತ್ತೆ ಮಾಡಿದ್ದಾರೆ. ಕದ್ದ ಹಣದಲ್ಲಿ ಹೋಟೆಲ್ ಉದ್ಯಮವನ್ನು ಶುರು ಮಾಡಿದ್ದಕ್ಕೂ ಕೂಡ ದಾಖಲೆಗಳು ಸಿಕ್ಕಿದ್ದಾವೆ. ಸ್ಕಾರ್ಪಿಯೋ ಸೇರಿದಂತೆ ಹೊಸ ಕಾರುಗಳ ಖರೀದಿ ಮಾಡಿರುವುದು ದೃಢಪಟ್ಟಿದೆ. ಹಾಗೆಯೇ ಆಧಾರ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ವಹಿವಾಟುಗಳಿಂದ ಇದಕ್ಕೆ ಪೂರಕವಾದಂಥ ಅನೇಕ ಅಂಶಗಳನ್ನು ಎಸ್ಐಟಿ ಪತ್ತೆ ಹಚ್ಚಿದೆ. ಲೂಟಿಯ ವೇಳೆ ಡಿಜಿಟಲ್ ಸಾಕ್ಷ್ಯವನ್ನು ನಾಶ ಮಾಡಿದ್ದನ್ನು ಆರೋಪಿಗಳು ಒಪ್ಪಿಕೊಂಡಿದ್ದಾರೆ. ಅವುಗಳನ್ನು ಕೂಡ ಹುಡುಕಾಡ್ತಾ ಇದ್ದಾರೆ. ಸಿಸಿಟಿವಿ ನಾಶ, ಫೋನ್ ಕಾಲ್ ರೆಕಾರ್ಡ್ ಡಿಲೀಟ್ ಮಾಡಿದ್ದನ್ನು ಕೂಡ ತಮ್ಮ ತಪ್ಪೊಪ್ಪಿಗೆಯಲ್ಲಿ ಅವರು ಹೇಳಿಕೊಂಡಿದ್ದಾರೆ. ಇನ್ನು ವಾಟ್ಸಾಪ್ ಚಾಟ್ಗಳನ್ನು ಅಳಿಸಿರುವುದನ್ನು FSLನಲ್ಲಿ ಪತ್ತೆ ಹಚ್ಚಲಾಗಿದೆ. ಹಾಗೆಯೇ ಹಣ ಎಣಿಕೆ ತಂಡದಲ್ಲಿದ್ದ SBI ಬ್ಯಾಂಕ್ ಸದಸ್ಯರು ಕೂಡ ಈ ಲೂಟಿಯಲ್ಲಿ ಭಾಗಿಯಾಗಿರುವುದರ ಬಗ್ಗೆ ಅನುಮಾನ ಬಲವಾಗ್ತಾ ಇದೆ. ಹೀಗಾಗಿ SBIನ ಬ್ಯಾಂಕ್ ವಹಿವಾಟು ದಾಖಲೆ ಲಾಗ್ಗಳ ಮರುಪರಿಶೀಲನೆಗೆ SIT ಮುಂದಾಗಿದೆ. ಅಂದಾಗಿ ಇಲ್ಲಿವರೆಗೂ ರಾಮ ಮಂದಿರ ಟ್ರಸ್ಟ್ನ ಸಣ್ಣ ಪುಟ್ಟ ಕಾರ್ಮಿಕರು ಹಾಗೂ ಸದಸ್ಯರುಗಳನ್ನಷ್ಟೇ SIT ಅರೆಸ್ಟ್ ಮಾಡಿದೆ. ನಾಳೆಯಿಂದ ದೊಡ್ಡ ದೊಡ್ಡ ಹೆಗ್ಗಣಗಳನ್ನು ಹಿಡಿಯುವುದಕ್ಕೆ SIT ಸಿದ್ಧತೆ ಮಾಡಿಕೊಂಡಿದೆ. ಇದೆಲ್ಲದರ ಮಧ್ಯೆ ಅಯೋಧ್ಯೆಯ ರಾಮ ಮಂದಿರ ಪ್ರಕರಣದ ಆರೋಪಿಗಳಿಗೆ ಜಾಮೀನು ಸಿಗಲ್ಲ. ಜೈಲು ಶಿಕ್ಷೆ ಕಾಯಂ ಆಗುವಂಥದ್ದು ಗ್ಯಾರಂಟಿ. ಯಾಕಂದರೆ ಆರೋಪಿಗಳ ಪರವಾಗಿ ಯಾರೂ ವಾದ ಮಾಡಬಾರ್ದು ಅನ್ನುವಂತಹ ನಿರ್ಣಯವನ್ನು ವಕೀಲರು ಕೈಗೊಂಡಿದ್ದಾರೆ. ಅಯೋಧ್ಯೆಯ ವಕೀಲರ ಸಂಘ ಇಂಥದ್ದೊಂದು ನಿರ್ಧಾರವನ್ನು ಇವತ್ತು ತೆಗೆದುಕೊಂಡಿದೆ. 2005ರಲ್ಲಿ ರಾಮ ಮಂದಿರದ ಮೇಲೆ ನಡೆದ ಭಯೋತ್ಪಾದಕ ದಾಳಿಯ ಆರೋಪಿಗಳನ್ನು ಫೈಜಾಬಾದ್ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿತ್ತು. ಆಗ ಅಯೋಧ್ಯೆಯ ವಕೀಲರು ಅವರ ಪರವಾಗಿ ವಾದ ಮಾಡೋದಿಲ್ಲ ಅನ್ನುವಂತಹ ನಿರ್ಧಾರವನ್ನು ಕೈಗೊಂಡಿದ್ರು. ಈಗ ಅದೇ ಮಾದರಿಯಲ್ಲಿ ದೇಣಿಗೆ ತಿಂದವರ ವಿರುದ್ಧ ನಿರ್ಣಯವನ್ನು ವಕೀಲರು ಕೈಗೊಂಡಿದ್ದಾರೆ. ಅಯೋಧ್ಯೆ ದೇಣಿಗೆ ತಿಂದಂಥವರು ದ್ರೋಹಿಗಳು ಅಂತ ಪರಿಗಣನೆ ಮಾಡಬೇಕು. ಕೋಟ್ಯಂತರ ಭಕ್ತರ ಧಾರ್ಮಿಕ ಭಾವನೆಗಳಿಗೆ ಇಂಥವರು ಧಕ್ಕೆ ತಂದಿದ್ದಾರೆ. ಇಂಥ ಆರೋಪಿಗಳ ಪರವಾಗಿ ವಕೀಲರು ವಾದ ಮಾಡುವಂತಿಲ್ಲ ಅನ್ನುವ ನಿರ್ಧಾರಕ್ಕೆ ಅಲ್ಲಿಯ ವಕೀಲರ ಸಂಘ ಬಂದಿದೆ. ಅಷ್ಟೇ ಅಲ್ಲದೆ ಆರೋಪಿಗಳ ಪರವಾಗಿ ಯಾರಾದರೂ ವಾದ ಮಂಡಿಸೋದಕ್ಕೆ ಮುಂದಾದರೆ ಅಂತಹ ವಕೀಲರಿಗೂ ಕೂಡ 5 ಲಕ್ಷ ರೂಪಾಯಿಗಳ ದಂಡ ವಿಧಿಸ್ತೀವಿ ಅಂತ ಹೇಳಿದ್ದಾರೆ. ಅಯೋಧ್ಯೆ ವಕೀಲರ ಸಂಘದಲ್ಲಿ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಪ್ರಕೃತಿಯ ವೈಚಿತ್ರ್ಯ ಎಂಥದ್ದು ಅನ್ನೋದಕ್ಕೆ ಬಹಳ ಮುಖ್ಯವಾಗಿ 3 ಸುದ್ದಿಗಳನ್ನು ನಿಮಗೆ ತೋರಿಸ್ತೀನಿ. ಒಂದು ಕಡೆಯಲ್ಲಿ ಮಳೆ ಬರದೆ ಜಲಾಶಯಗಳು ಖಾಲಿ ಆಗ್ತಾ ಇದ್ದಾವೆ. ಇನ್ನೊಂದು ಕಡೆ ರೈತರು ನೀರಿಗಾಗಿ ಬೀದಿಗಿಳಿದಿದ್ದಾರೆ. ಮತ್ತೊಂದು ಕಡೆ ಜಲ ಪ್ರವಾಹವೇ ಸೃಷ್ಟಿಯಾಗಿ ಊರೂರನ್ನೇ ಮುಳುಗಿಸ್ತಾ ಇದೆ. ಮೊದಲು ಮಳೆ ಬರದೇ ಇರುವಂತಹ ಸಮಸ್ಯೆ, ನಮ್ಮ ರಾಜ್ಯದಲ್ಲಿರುವಂತಹ ಸಮಸ್ಯೆಯನ್ನು ನೋಡೋಣ. ರಾಜ್ಯದಲ್ಲಿ ಇಷ್ಟೊತ್ತಿಗೆ ಮುಂಗಾರು ಮಳೆ ನಿರೀಕ್ಷೆಯಷ್ಟು ಬಂದಿದ್ರೆ ರಾಜ್ಯದ ಕೆರೆ ಕಟ್ಟೆಗಳೆಲ್ಲ ತುಂಬಿ ಮುಖ್ಯಮಂತ್ರಿಗಳು ಹೋಗಿ ಬಾಗಿನ ಅರ್ಪಿಸಿಕೊಂಡು ಬರಬಹುದಾಗಿತ್ತು. ನದಿಗಳು ಉಕ್ಕಿ ಹರಿದು ಡ್ಯಾಮ್ಗಳು ಭರ್ತಿ ಆಗಬೇಕಾಗಿತ್ತು. ಆದರೆ ಈ ವರ್ಷ 64% ಮಳೆ ಕೊರತೆಯನ್ನು ಕರ್ನಾಟಕ ಅನುಭವಿಸ್ತಾ ಇದೆ. ಹೀಗಾಗಿ ರಾಜ್ಯದ ಬಹುತೇಕ ಡ್ಯಾಮ್ಗಳಲ್ಲಿ ನೀರೇ ಇಲ್ಲ. ಬೆಂಗಳೂರು, ಮಂಡ್ಯ, ಮೈಸೂರು, ರಾಮನಗರ ಭಾಗದ ಜೀವಜಲ ಆಗಿರ್ತಕ್ಕಂತಹ ಕಾವೇರಿ ಮಾತೆ ಖಾಲಿ ಆಗ್ತಾ ಇದ್ದಾಳೆ. KRS ಡ್ಯಾಮ್ನಲ್ಲಿ ಕಳೆದ ವರ್ಷ ಜೂನ್ ಕೊನೆಯಲ್ಲಿ 45 TMC ನೀರಿತ್ತು. ಈ ವರ್ಷ ಡ್ಯಾಮ್ನಲ್ಲಿರುವಂಥದ್ದು ಕೇವಲ 11 TMC ಮಾತ್ರ. ಈ 11 TMC ನೀರಿನಲ್ಲೂ ಕೂಡ 4 TMC ಡೆಡ್ ಸ್ಟೋರೇಜ್ನಲ್ಲಿರುತ್ತೆ. ಹೀಗಾಗಿ ಇರೋ 6 TMC ನೀರನ್ನು ಇನ್ನೂ 8 ತಿಂಗಳು ಬಳಸಬೇಕಾದಂಥ ದುಸ್ಥಿತಿ ಬಂದಿದೆ. KRS ಡ್ಯಾಮ್ನಿಂದ ಮುಂಗಾರು ಬೆಳೆಗಳಿಗೆ ನೀರು ಸಿಗ್ತಿಲ್ಲ ಅಂತ ಮಂಡ್ಯದಲ್ಲಿ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬರೀ 11 TMC ನೀರಿದ್ರೂ KRS ಡ್ಯಾಮ್ನಿಂದ ತಮಿಳುನಾಡಿಗೆ ನೀರು ಹರಿಸ್ತಾ ಇದ್ದಾರೆ ಅಂತೇಳಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆ ಕೂಡ